ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಕಳೆದ ಜುಲೈ ತಿಂಗಳಿನಲ್ಲಿ ತುಂಬ ಮಳೆಯಾದ ಕಾರಣ ನಮ್ಮ ಶಿರಾಡಿ ಘಾಟಿನ ವ್ಯವಸ್ಥೆ ದಿನ ವಿಡಿಯೋಗಳಲ್ಲಿ, ಫೋಟೋಗಳಲ್ಲಿ, ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾನೆ ಇದ್ರಿ ನೀವು. ಈ ವಿಡಿಯೋದಲ್ಲಿ ನೀವೀಗ ಲೈವ್ ಆಗಿ ಏನು ಮಾರನಹಳ್ಳಿಯಿಂದ ಈ ದೊಡ್ಡತಪ್ಪಲೆ ತನಕ, ದೊಡ್ಡತಪ್ಪಲೆ ಮತ್ತು ಹೆಗ್ಗದ್ದೆ ಭಾಗದಲ್ಲಿ ಅತಿ ಹೆಚ್ಚಾಗಿ ಹಾನಿಯಾಗಿತ್ತು. ಅದನ್ನು ನೀವೀಗ ಲೈವ್ ಆಗಿ ನೋಡ್ಬೋದು. ಈ ವಿಡಿಯೋ ನೋಡುವ ಮೂಲಕ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ನಿಮಗೆ ಕಂಟಿನ್ಯೂ ಆಗಿ ತೋರಿಸ್ತೀನಿ ನೋಡಿ. ಈ ರಸ್ತೆ ಮಾಡಲಿಕ್ಕೆ ಅಂತೇಳಿ ನೀವು ಆ ಕಡೆ ಈ ಕಡೆ ಎರಡು ಬದಿಯಲ್ಲಿ ನೋಡ್ಬೋದು, ಆ ಎಲೆಕ್ಟ್ರಿಕ್ ಪೋಲ್ಗಳನ್ನು ನೆಟ್ಟಿದ್ದಾರೆ. ಅಲ್ಲಿವರೆಗೂ ಕೂಡ ರಸ್ತೆ ಹೋಗುತ್ತೆ ಅಂತ, 4 ಲೈನ್ ಅಂತೇಳಿ ಅಂತ. ಈ ಎರಡು ಬದಿಯ ಎಲೆಕ್ಟ್ರಿಕ್ ಪೋಲ್ಗಳನ್ನು ನೀವು ಗಮನಿಸ್ತಾ ಇರ್ತೀರ. ಅಲ್ಲಿವರೆಗೂ 4 ಲೈನ್ ರಸ್ತೆ ಆಗಬೇಕು ಅಂತೇಳಿ ಇದೆ. ಮುಖ್ಯವಾಗಿ ಏನಂತಂದರೆ 2014-15ರಲ್ಲಿ ಇದು ಟೆಂಡರ್ ಆಗುವಾಗ ಐಸೋಲೆಕ್ಸ್ ಕಂಪ್ನಿಗೆ ಈ ಟೆಂಡರ್ ಆಗ್ತದೆ. ಅವರಿಗೆ ಲ್ಯಾಂಡ್ ಅಕ್ವೈಷನ್ನ ಸರಿಯಾಗಿ ಮಾಡಿಕೊಡೋದ ಕಾರಣ ಅವರು 2017-18ರಲ್ಲಿ ಅಥವಾ 17ನೇ ಇಸ್ವಿಯಲ್ಲಿ ಈ ಕೆಲಸನ ಸ್ಟಾಪ್ ಮಾಡ್ತಾರೆ. ಆವಾಗ ಈ ಕೆಲಸನ ಕಂಟಿನ್ಯೂ ಮಾಡಲಿಕ್ಕೆ ಯಾರು ಮುಂದೆ ಬರ್ತಾರೆ ಅನ್ನುವಾಗ ಅವ್ರ ಜೊತೆ ಸಬ್ಬಾಗಿ ವರ್ಕ್ ಮಾಡ್ತಿರೋಂಥ ರಾಜ್ಕಮಲ್ ಕಂಪ್ನಿಗೆ ಪೂರ್ತಿಯಾಗಿ ಹ್ಯಾಂಡ್ ಓವರ್ ಮಾಡ್ತಾರೆ. ಈ 2017-18ರಿಂದ ಸತತವಾಗಿ ಈಗ ಕಳೆದ 7-8 ವರ್ಷಗಳಿಂದ ಈ ರಾಜ್ಕಮಲ್ ಕಂಪ್ನಿಯವರು ಕೆಲಸ ಮಾಡ್ತಾನೆ ಇದ್ದಾರೆ. 2019ರಲ್ಲಿ ಕೂಡ ನಾವು ಈ ಲ್ಯಾಂಡ್ ಸ್ಲೈಡ್ಗಳನ್ನು ತುಂಬ ಅಬ್ಸರ್ವ್ ಮಾಡಿದ್ವಿ. ಆಗಸ್ಟ್ ತಿಂಗಳಲ್ಲಿ ತುಂಬ ಮಳೆ ಆಗಿತ್ತು. ಅದೇ ರೀತಿಯಾದ ಮಳೆ ಈ ವರ್ಷ ನಮಗೆ 2024ನೇ ಇಸ್ವಿಯಲ್ಲಿ ನಾವು ನೋಡಿದ್ದೇವೆ. ಈಗ 2024ರಲ್ಲಿ ಸೇಮ್ ಅದೇ ರೀತಿಯಾದಂಥ ಮಳೆ ಜುಲೈ ತಿಂಗಳಲ್ಲಿ ಬಂದಿದೆ. ಆವಾಗ ನಮಗೆ ಅಂಥ ಮಳೆ 2019ರಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಬಂದಿತ್ತು ನಮಗೆ ಆ ಥರದ ಮಳೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಇವರು ರಸ್ತೆಯನ್ನು ಮಾಡಲಿಕ್ಕೆ ಅಂತೇಳಿ ಮೊನ್ನೆ ಎಲ್ಲ ಬೆಡ್ಡಿಂಗ್ ಎಲ್ಲ ಮಾಡ್ಕೊತಾರೆ ರಾಜ್ಕಮಲ್ ಕಂಪ್ನಿಯವರು. ಯಾವುದೇ ರೀತಿಯ ತಡೆಗೋಡೆಗಳನ್ನೇ ಕಟ್ಟದಲ್ಲೇ ಯಾವ ಗ್ಯಾರಂಟಿಯ ಮೇಲೆ ಆ ರಸ್ತೆಯನ್ನು ಮಾಡಲಿಕ್ಕೆ 100% ಆಗಿ ಅವರು ಈ ರಸ್ತೆಯನ್ನು ಮಾಡಲಿಕ್ಕೆ ಅಂತೇಳಿ ಸೀದಾ ರಸ್ತೆಯೇ ಹಾಕಿದ್ದಾರೆ ನೋಡಿ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸಿಮೆಂಟ್ ರಸ್ತೆಯನ್ನು ಹಾಕಿ ಆಗಿದೆ. ಯಾವುದೇ ರೀತಿಯ ತಡೆಗೋಡೆಗಳು ಇಲ್ಲ. ಕಾರಣ ಅಂತ ಕೇಳಿದ್ರೆ 14-15ರಲ್ಲಿ 450 ಕೋಟಿಗೆ ಇದು ಟೆಂಡರ್ ಆಗ್ತದೆ. ಅದಾದ ನಂತರ ಈ ಕಳೆದ 10 ವರ್ಷಗಳಿಂದ ಅವರು ರಸ್ತೆಗಳನ್ನು ಮಾಡ್ತಾನೇ ಇದ್ದಾರೆ. ಈ ಕೆಲಸ ಮುಗಿತಾನೇ ಇಲ್ಲ ಅವರಿಗೆ. ಆ ಕಾರಣಕ್ಕೆ ಅವರು ಈ ರಸ್ತೆಯನ್ನು ಕೆಲಸನೂ ಪೂರ್ಣಗೊಳ್ಳುತ್ತಿಲ್ಲ. ಮತ್ತು ಈಗ ನಮಗೆ ಕೇಳುವಾಗ ನಮಗೆ 3 ತಿಂಗಳು ಬಿಡ್ಕೊಡಿ, 6 ತಿಂಗಳು ಈ ರಸ್ತೆ ಬಿಡ್ಕೊಡಿ ನಮಗೆ ಕೆಲಸ ಮಾಡಲಿಕ್ಕೆ ಅಂತೇಳಿ ಅಂತ. ನೋಡಿ, ಈ ಮನೆ ಇನ್ನೂ ಲ್ಯಾಂಡ್ ಅಕ್ವೈಷನ್ ಆಗಲೇ ಇಲ್ಲ. ಅವರಿಗೆ ಎಷ್ಟಾಗ್ತದೆ ಜಾಗ ಬಿತ್ತು ಅದನ್ನೆಲ್ಲ ಲ್ಯಾಂಡ್ ಅಕ್ವೈಷನ್ಗೆ ತೆಗೆದ್ರು. ಇನ್ನು ಉಳಿದಿದ್ದಾಗ ಕುಸ್ತು ಬೀಳುವಾಗ ಬಿಟ್ಟರು. ಈ ಮುಂದಿನ ಜಾಗಗಳಲ್ಲಿ ಕೂಡ ಯಾವುದೇ ರೀತಿಯ ಲ್ಯಾಂಡ್ ಅಕ್ವೈಷನ್ ಮಾಡ್ದಲೇ ಈ ಭಾಗದಲ್ಲಿ ರಸ್ತೆಯನ್ನೇ ಹಾಕಿದ್ರು ನೋಡಿ ಇವರು. ಈ ರಸ್ತೆ ಹಾಕುವ ಮುಂಚೆ ಇಲ್ಲಿಗೆ ತಡೆಗೋಡೆ ಕಟ್ಕೊಬೇಕು, ತಡೆಗೋಡೆ ಅವಶ್ಯಕತೆ ಇದೆಯಾ, ಅದ್ರ ಬಗ್ಗೆ ಆಲೋಚನೆನೇ ಮಾಡಲಿಲ್ಲ. ಬೆಡ್ಡಿಂಗನ್ನು ಹಾಕಿದ್ರು, ಅದ್ರ ಮೇಲೆ ಸಿಮೆಂಟ್ ರಸ್ತೆಯನ್ನು ಮಾಡಿದ್ರು, ಕೈ ಬಿಟ್ಟರು. ಈಗ ನೋಡಿ ಎಷ್ಟು ಲ್ಯಾಂಡ್ ಸ್ಲೈಡ್ ಆಗಿದೆ. ಅದು ಆ ಲ್ಯಾಂಡ್ ಸ್ಲೈಡ್ ಆಗಿರುವ ಮಣ್ಣನ್ನು ಮತ್ತೆ ತೆಗಿಲಿಕ್ಕೆ ಕೆಲಸ ಎಷ್ಟಿದೆ. ಈ NH ಅವ್ರ ಜೊತೆ ಒಡನಾಟನ ಈ MP ಗಳು ಈ ಭಾಗಕ್ಕೆ ಬರುವಂಥ ಜಾಗ ಅಂತ ಬರುವಾಗ ನಿಮಗೆ ನೋಡ್ಬೋದು, MP ಹಾಸನ ಕ್ಷೇತ್ರದ MP 10 ವರ್ಷ ಇದ್ದರು, 10 ವರ್ಷ ಏನೂ ಮಾಡಲಿಲ್ಲ, ಹೋದರು ಯಾವುದೋ ಕಾರಣಾಂತರಗಳಿಂದ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ರಸ್ತೆಯನ್ನು ಹಾಕಿದ್ದಾರೆ. ಪೂರ್ತಿಯಾದಂಥ ರಸ್ತೆಗೆ ಪೂರ್ತಿಯಾದಂಥ ಲ್ಯಾಂಡ್ ಸ್ಲೈಡ್ ಆಗಿರ್ತದೆ. ನಾನು ಈ ವಿಡಿಯೋನ ನಿಮಗೆ ಬರೀ ದೊಡ್ಡತಪ್ಪಲೆ ತನಕ ಮಾತ್ರ ತೋರಿಸ್ತೇನೆ. ಕೇವಲ ಈ ಕಡೆ ನಾವು ಮಂಗಳೂರಿನಿಂದ ಹೊರಟಿ ಮಾರನಹಳ್ಳಿಯಿಂದ ಸಿಮೆಂಟ್ ರಸ್ತೆ ಮುಗಿದ ನಂತರ ಇಲ್ಲಿ ಆಗಿರುವಂತಹ ಒಂದು ಅವೈಜ್ಞಾನಿಕ ಕಾಮಗಾರಿಗಳ ಬಗ್ಗೆ ಈ ವಿಡಿಯೋನ ನಿಮಗೆ ತೋರಿಸ್ತಿದ್ದೇನೆ. ರಸ್ತೆ ಮಾಡಲಿಕ್ಕೆ ಅವರಿಗೆ ತಡೆಗೋಡೆಯನ್ನು ಕಟ್ಟಲಿಕ್ಕೆ ಅವರಿಗೆ ಟೆಂಡರ್ ಆಗಿಲ್ಲ ಅಂತಂದರೆ
ಅದಕ್ಕೆ ರೀಟೆಂಡರನ್ನು MP ಅವ್ರ ಜೊತೆ ಕೂತು ಮಾತನಾಡಿಕೊಂಡು ಮಾಡ್ಬೋದಾಗಿತ್ತು. ಕಳೆದ 5 ವರ್ಷದಿಂದ ಈ ಲ್ಯಾಂಡ್ಸ್ಲೈಡ್ ಆಗ್ತದೆ. ಪ್ರತಿ ವರ್ಷ ಲ್ಯಾಂಡ್ಸ್ಲೈಡ್ ಆಗುವಾಗ ಯಾವ ಸರ್ಕಾರ ಇರ್ತದೆ ಆ ಸರ್ಕಾರದ ರಾಜಕಾರಣಿಗಳು ಮಂತ್ರಿಗಳು ಬರ್ತಾರೆ. ಬಂದಾಗ ನೋಡಿ, ಹೋದ ವರ್ಷ ತಡೆಗೋಡೆಯನ್ನು ಕಟ್ಟಿದ್ರು ಇಲ್ಲಿಗೊಂದು. ಯಾತಕ್ಕೆ ಕಟ್ಟಿದ್ರು ಅಂತ ಗೊತ್ತಾಗಲಿಲ್ಲ ನನಗೆ ಈ ತಡೆಗೋಡೆಯನ್ನು. ಈ 2 ಅಡಿ ತಡೆಗೋಡೆ ಯಾವ ಅನುಕೂಲಕ್ಕೆ ಕಟ್ಟಿದ್ರು ಅಂತ ಗೊತ್ತಿಲ್ಲ. ನಿಮಗೀಗ ಮುಂದೆ ನೋಡುವಂಥ ಸ್ಥಳ, ಪೂರ್ತಿಯಾದಂಥ ಸ್ಥಳ ಮಂಗಳೂರು ಭಾಗದಿಂದ ಬಂದಂತಹ ಸಂದರ್ಭದಲ್ಲಿ ಈ ಬೇಸಿಗೆ ಸಮಯದಲ್ಲಿ, ಈ ಬೇಸಿಗೆ ಅಂತಂದರೆ ಈಗ ರೀಸೆಂಟಾಗಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಈ ಗುಡ್ಡನ ಬಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡುವಾಗ ಇಲ್ಲಿ ಈ ಥರ ಮಣ್ಣು ಕುಸಿತದೆ ಅಂತ ಗೊತ್ತು, ಆದರೂ ಕೂಡ ಇದ್ರ ಬಗ್ಗೆ ಯಾವುದೇ ಥರದ ಮುನ್ನೆಚ್ಚರಿಕೆಯನ್ನು ತಗೊಳ್ದೇ ಅಲ್ಲಿ ರೈಲ್ವೆ ಬ್ರಿಡ್ಜನ್ನು ಮಾಡಲಿಕ್ಕೆ ಹೊರಡ್ತಾರೆ ಇವರು. ಅದು ರೈಲ್ವೆ ಬ್ರಿಡ್ಜ್ ಹತ್ರ ಡಬಲ್ ಬ್ರಿಡ್ಜ್ ಮಾಡಲಿಕ್ಕೆ ಅಂತ ಹೊರಡ್ತಾರೆ. ಆ ಡಬಲ್ ಬ್ರಿಡ್ಜ್ ಮಾಡೋಕ್ಕಿಂತ ಮುಂಚೆ ಬಲಭಾಗದಲ್ಲಿ ಕೂಡ ರಸ್ತೆ ಚೆನ್ನಾಗಿತ್ತು. ಆ ರಸ್ತೆಯನ್ನು ಮುಚ್ಚಿ ಈ ಎಡಭಾಗದಲ್ಲಿ ಒಂದು ರಸ್ತೆಯನ್ನು ಮಾಡಲಿಕ್ಕೆ ಅಂತ ಹೊರಡ್ತಾರೆ. ಈ ಭಾಗದಲ್ಲಿ ನೀವು ನೋಡ್ಬೋದು ಈಗ ಎಷ್ಟು ಇಲ್ಲೇ ಒಂದು ರೋಲರ್ನ ಕೂಡ ನಿಲ್ಲಿಸ್ಕೊಂಡಿದ್ದಾರೆ, ಒಂದು ಮಣ್ಣನ್ನು ದೂಕುವ ಯಂತ್ರ, ಮತ್ತೊಂದು ಇಟಾಚಿ ಕೂಡ ನಿಲ್ಲಿಸ್ಕೊಂಡಿದ್ದಾರೆ. ಈ ಜಾಗದ ಭಾಗದಲ್ಲಿ ಆ ಕಲ್ಲು ಏನಿದೆ, ಆ ಕಲ್ಲಿನವರೆಗೂ ಇವರಿಗೆ ಮಣ್ಣು ಕುಸಿತದೆ ಅಂತ ಗೊತ್ತು, ಆದರೂ ಕೂಡ ಯಾವುದೇ ರೀತಿಯ ತಡೆಗೋಡೆಗಳನ್ನು ಕಟ್ಕೊಳ್ಳುವಂತಹ ಒಂದು ಕಾರ್ಯಗಳನ್ನು ಮಾಡಲಿಲ್ಲ. ಜಸ್ಟ್ ಈ ಭಾಗದಲ್ಲಿ ಇವರು ಒಂದು ರಸ್ತೆಯನ್ನು ಮಾಡಬೇಕಷ್ಟೇ, 4 ಪಥದ ರಸ್ತೆಯನ್ನು ಮಾಡಬೇಕು. ಕಳೆದ ವಾರಗಳು ನೋಡುವಾಗ ದಿನ ನೋಡುವಂಗೆ ದಿನ ನೋಡುವಾಗ ದಿನ ಕೂಡ ಇಲ್ಲಿ ರಸ್ತೆ ಕುಸಿತಾ ಇತ್ತು. ಇಲ್ಲಿಂದ ಅಡಚಣೆ ಆದಂಥವರು ತುಂಬ ಜನ. ಕಾರಣ ಏನಂತಂದರೆ, ಎಷ್ಟೋ ಜನ ರಾತ್ರಿಯೆಲ್ಲ ಊಟ ತಿಂಡಿ ಇಲ್ಲದೆ ಲಾರಿ ಡ್ರೈವರ್ಗಳು ಪ್ರತಿಯೊಬ್ಬರು ಲಾರಿಯವರಂತೂ ತುಂಬ ಅವರ ಗೋಳ್ಗಳನ್ನ ಹೇಳ್ಕೊತಾ ಇದ್ದಾರೆ. ಈ ವಿಡಿಯೋದಲ್ಲಿ ಇದನ್ನು ಮಾಹಿತಿನ ತುಂಬ ಮೇಲ್ಗಡೆಯವರಿಗೆ ಪಾಸ್ ಮಾಡಿ ಅಷ್ಟು ಅನಾನುಕೂಲಗಳು ಆಗ್ತಿದೆ ಅಂತೇಳಿ ಅಂತ. ಅಷ್ಟೇ ಅನಾನುಕೂಲಗಳನ್ನು ಆಗಿದೆ. ಇಲ್ಲಿ ತಡೆಗೋಡೆಯನ್ನು ಕಟ್ಟಲಿಕ್ಕೆ ಅಂತ ಹೋದರು. ಆ ಬಲಬದಿಯಲ್ಲಿ ಒಂದು ಬ್ರಿಡ್ಜನ್ನು ಮಾಡಲಿಕ್ಕೆ ಹೋಗ್ತಾರೆ, ರೈಲ್ವೆ ಬ್ರಿಡ್ಜನ್ನು. ಆ ರೈಲ್ವೆ ಬ್ರಿಡ್ಜಿಗೆ ಕಳೆದ ವರ್ಷವೇ ಅವರು ಒಂದು ಪಿಲ್ಲರ್ಗಳನ್ನು ಹಾಕ್ತಾರೆ. ಅದನ್ನು ಈ ವರ್ಷ ಮಳೆಗಾಲ ಸ್ಟಾರ್ಟ್ ಆಗುವಾಗ, ಅಂದರೆ ಮೇ ಎಂಡಲ್ಲಿ, ಜೂನ್ ತಿಂಗಳ ಸಮಯದಲ್ಲಿ ಈ ಕೆಲಸವನ್ನು ಮಾಡಲಿಕ್ಕೆ ಅಂತ ಹೊರಡ್ತಾರೆ. ಈ ಅಕ್ಟೋಬರ್ ನವಂಬರ್ಗೆ ಮಳೆ ಮುಗಿದಾಗ ಡಿಸೆಂಬರಿಂದ ಮಾರ್ಚ್ವರೆಗೂ ಸುಮ್ಮನೆ ಇರ್ತಾರೆ ಇವರು. ನೀವು ಅಲ್ಲಿ ರೆಸ್ಟ್ ಹಿಡ್ದಿರೋದು ನೋಡ್ಬೋದು. ಕಳೆದ ವರ್ಷವೇ ಆ ಬ್ರಿಡ್ಜನ್ನು ಮಾಡಲಿಕ್ಕೆ ಅಂತೇಳಿ ಆ ಪಿಲ್ಲರ್ಗಳನ್ನು ರೆಡಿ ಮಾಡ್ಕೊಂಡು ಕಬ್ಬಣನೆಲ್ಲ ಕಟ್ತಾರೆ. ಈ ಕಬ್ಬಣಗಳನ್ನೆಲ್ಲ ಇದೇ ಭಾಗದಲ್ಲಿ ಈ ಮಣ್ಣನ್ನು ತೆಗೆಯುವಾಗ, ಈ ಕೆಳಗಡೆ ಮಣ್ಣನ್ನು ತೆಗೆಯುವಾಗ ಆ ಮೇಲ್ಗಡೆ ಮಣ್ಣು ನೋಡಿ ಕಾಣಿಸ್ತಿದೆ ನಿಮಗೆ. ಆ ಮೇಲ್ಗಡೆ ಭಾಗದ ಮಣ್ಣೆಲ್ಲ ಪೂರ್ತಿ ಕುಸಿದು ಇಲ್ಲಿ ಕೆಳಗಡೆಗೆ ಬರ್ತದೆ. ಜುಲೈ ತಿಂಗಳಲ್ಲಿ ಇಲ್ಲಿ ಓಡಾಡಲಿಕ್ಕೇ ಜನ ಭಯಪಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಸಕಲೇಶ್ಪುರದಿಂದ ಅಂದರೆ ದೋಣಿಗಲ್ ಮಾರ್ಗವಾಗಿ ಮಾರನಹಳ್ಳಿವರೆಗೂ ಕೂಡ ಪೂರ್ತಿಯಾಗಿ ಎಲ್ಲೆಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆ, ಈ 10 ಕಿಲೋಮೀಟರ್ ಕೆಲಸ ಎಲ್ಲೆಲ್ಲಿ ತೊಂದರೆ ಆಗಿದೆ, ಅದ್ರ ಪೂರ್ತಿಯ ಮಾಹಿತಿಯನ್ನು ನಿಮಗೆ ತೋರಿಸ್ತೇನೆ. ಅದ್ರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಒದಗಿಸ್ಕೊಡ್ತೇನೆ. ಕಳೆದ 5 ವರ್ಷಗಳಿಂದ ಇವರು ಏನೇ ಮಾತನಾಡಿದ್ರು ಕೂಡ ಯಾರೂ ಕೂಡ ಇದಕ್ಕೆ ಒಂದು ಒಳ್ಳೆ ಫೈನಲ್ ಆಗಿ ಒಂದು ಒಳ್ಳೆಯದಾದ ಕೆಲಸನ ಪೂರ್ಣಗೊಳ್ಳುವಂಥ ಮಾಹಿತಿಯನ್ನು ಯಾರೂ ಕೂಡ ಮಾಡಲಿಲ್ಲ. ಈಗ ಸದ್ಯದ ಪರಿಸ್ಥಿತಿ ಯಾವುದೇ ರೀತಿಯ ದೊಡ್ಡ ತಪ್ಪಲಿಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಆರಾಮವಾಗಿ ಓಡಾಡಲಿಕ್ಕೆ ಒಂದು ಆಗಿದೆ. ಈಗ ಈ ಭಾಗದಲ್ಲಿ ಲ್ಯಾಂಡ್ಸ್ಲೈಡ್ ಆದ ನಂತರ ಇಲ್ಲಿಗೆ ಒಂದು ಟಿಪ್ಪರ್ ಮತ್ತು ಒಂದೆರಡು ಲಾರಿಗಳನ್ನು ಮತ್ತು ಇಟಾಚಿಗಳನ್ನು ಎಲ್ಲದನ್ನು ಇಲ್ಲೇ ಇಟ್ಟಿದ್ದಾರೆ. ನೀವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು. ಇಲ್ಲಿಗೊಂದು ಸ್ಟ್ರೀಟ್ ಲೈಟ್ಗಳು ಕೂಡ ಹಾಕ್ಸಿದ್ದಾರೆ. ಈಗ ಅಲ್ಲಿಗೊಂದು ಕಂಬವನ್ನು ನೆಡುವ ಮೂಲಕ ಸ್ಟ್ರೀಟ್ ಲೈಟ್ ಕೂಡ ಹಾಕಲಿಕ್ಕೆ ಅಂತ, ನೈಟೆಲ್ಲ ಅದಕ್ಕೆ
ಮಣ್ಣನ್ನು ತೆರವುಗೊಳಿಸೋ ಕಾರಣಕ್ಕೆ ಇಲ್ಲಿ ಸ್ಟ್ರೀಟ್ ಲೈಟ್ಗಳು ಕೂಡ ಹಾಕ್ಸಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಶಿರೂರು ಭಾಗದಲ್ಲಿ ಏನು ಗುಡ್ಡ ಕುಸಿದು 15 ಜನಕ್ಕೆ ತನಕ ಮರಣ ಹೊಂದಿದ್ರು ಆ ಥರ ಪರಿಸ್ಥಿತಿಗಳು ಆಗಬಾರ್ದು ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ರಾಜ್ಕಮಲ್ ಕಂಪನಿಯವರು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ನೀಟಾಗಿ ಮಾಡಿ ಮುಗಿಸ್ಲಿ ಅಂತ ಹೇಳ್ತಾ ಈ ಲಾರಿಯನ್ನು ತೋರಿಸ್ತೀನಿ ನೋಡಿ. ಮೊನ್ನೆ ಇದು ಲ್ಯಾಂಡ್ ಸ್ಲೈಡಿಂಗ್ ಆಗುವಾಗ ಮಣ್ಣು ಬಂದದ್ದು, ಅವತ್ತು ಡ್ಯಾಮೇಜ್ ಆಗಿರುವಂಥ ಲಾರಿ. ಈ ಲಾರಿ ಲೋಡಲ್ಲಿ ಯಾವ ಥರ ಏನು ಲೋಡ್ ಇದೆ ಅಂತ ಗೊತ್ತಿಲ್ಲ, ಅವತ್ತಿನಿಂದ ಇಲ್ಲೇ ನಿಂತಿದೆ ಈ ಲಾರಿ. ಇದು ದೊಡ್ಡತಪ್ಲೆಯ ಲೈವ್ ದೃಶ್ಯ. ಇದು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.